ಬಜೆಟ್ನ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಟ ಬೆಳಗಾವಿಯ ಜನ ಈ ಬಾರಿ ಬೆಳಗಾವಿ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ಸಿಗುತ್ತಾ ಅನ್ನೋದು ಪ್ರಶ್ನೆ. ನೆನೆಗುದಿಗೆ ಬಿದ್ದಿರುವಂತ ನೀರಾವರಿ ಯೋಜನೆಗೆ ಅನುದಾನ ಸಿಗಬಹುದಾ? ಮಹದಾಯಿ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಬರುತ್ತಾ? ಬೆಳಗಾವಿ ಜಿಲ್ಲೆ ವಿಭಜನೆಗೆ ಸರ್ಕಾರ ನಿರ್ಧಾರ ಅನ್ನೋದು ಮಾಡುತ್ತಾ? ಗಡಿ ಜಿಲ್ಲೆಯಲ್ಲಿ ಕನ್ನಡ ಗಟ್ಟಿ ಉಳಿಸೋಕೆ ವಿಶೇಷ ಆದ್ಯತೆಯ ನಿರೀಕ್ಷೆ ಕೂಡ ಆಗಿದೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿಗೆ ಪೂರಕ ಬಜೆಟ್ ಅನ್ನ ನಿರೀಕ್ಷೆ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಬೆಳಗಾವಿಯ ಜನತೆ ಕೂಡ ಇಟ್ಕೊಂಡಿರುವಂಥದ್ದು. ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ನೀಡಬಹುದಾ ಅನ್ನುವಂಥ ಕುತೂಹಲದಲ್ಲಿ ನೋಡ್ತಾ ಇದ್ದಾರೆ. ನೆನೆಗುದಿಗೆ ಬಿದ್ದಿರುವಂಥ ನೀರಾವರಿ ಯೋಜನೆಗೆ ಅನುದಾನ ಸಿಗಬಹುದು, ಪುನಶ್ಚೇತನ ಆಗಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಪ್ರಮುಖವಾಗಿ ಮಹದಾಯಿ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಬರುತ್ತಾ ಅನ್ನುವಂಥ ನಿರೀಕ್ಷೆ ಇದೆ. ಬೆಳಗಾವಿ ಜಿಲ್ಲೆ ವಿಭಜನೆಗೆ ಸರ್ಕಾರ ನಿರ್ಧಾರ ಮಾಡುತ್ತಾ? ವಿಭಜನೆ ಆಗಬೇಕು, ವಿಭಜನೆ ಆಗಬಾರದು, ಎರಡೂ ಥರದ ವಾದಗಳಿಗಿದೆ. ಸೊ ಇದೆಲ್ಲವನ್ನ ಆಲಿಸ್ಕೊಂಡು ಏನಾದರೂ ವಿಭಜನೆಯ ನಿರ್ಧಾರಕ್ಕೆ ಸರ್ಕಾರ ಬರುತ್ತಾ ಅನ್ನುವಂಥ ಕುತೂಹಲ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗಡಿ ಜಿಲ್ಲೆಯಲ್ಲಿ ಕನ್ನಡವನ್ನು ಗಟ್ಟಿಗೊಳಿಸಬೇಕಾದ ಅನಿವಾರ್ಯ ಇದೆ. ಯಾಕಂದರೆ ಈಗಾಗಲೇ ಮರಾಠಿಗರಿಂದ ಆಗ್ತಿರುವಂಥ ದಬ್ಬಾಳಿಕೆ, ಗಡಿ ಭಾಗದಲ್ಲಿ ಆಗ್ತಿರುವಂಥ ಅನ್ಯಾಯ, ಅದಕ್ಕೊಂದು ಪ್ರಾಧಿಕಾರನೋ ಅದಕ್ಕೊಂದು ತಕ್ಕಂತೆಯ ಪರಿಹಾರವೋ ನಿರೀಕ್ಷೆಯಲ್ಲಿ ಜನ ಇದ್ದಾರೆ, ಆ ಭಾಗದ ಜನ. ಹಾಗಾಗಿ ಅದಕ್ಕೆ ಅಂತ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತಾರಾ ಅನ್ನೋದು ಕೂಡ ಇಲ್ಲಿ ನಿರೀಕ್ಷೆ. ಆದ್ಯತೆ ಮೇರೆಗೆ ಅದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿಯ ಪೂರಕವಾದಂಥ ಬಜೆಟನ್ನು ಜನ ನಿರೀಕ್ಷಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ಜಿಲ್ಲಾವಾರು ನಿರೀಕ್ಷೆಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಯವರು ಏನೇನು ಬೇಡಿಕೆಯನ್ನು, ಏನೇನು ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ ಅಂತ. ಇಲ್ಲಿ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡುತ್ತಿದ್ದು, ಬಾಗಲಕೋಟೆಗೆ ವಿಶೇಷವಾಗಿ ಒಂದು ನಿರುದ್ಯೋಗ ಸಮಸ್ಯೆ ಇದ್ದ ಕಾರಣ ಫ್ಯಾಕ್ಟರಿ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಬೇಕಂದ್ರೆ ಈ ಬಜೆಟ್ನಲ್ಲಿ ನಮ್ದು ಆಗ್ರಹ ಇದೆ. ಕೋಟ ಐಹೊಳೆ ಪಟ್ಟದಕಲ್ಲನ್ನು ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡಿ ವಿಶೇಷವಾಗಿ ಅನುದಾನ ನೀಡಬೇಕೆಂದು ಬಜೆಟ್ನಲ್ಲಿ ನಮ್ದು ವಿನಂತಿ ಇದೆ. ಇಲ್ಲಿ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡುತ್ತಿದ್ದು, ಬಾಗಲಕೋಟ್ ಜಿಲ್ಲೆ ಅನ್ನೋದಕ್ಕಿಂತ ಬಾಗಲಕೋಟ್ ನಗರ ಬಹಳ ಮುಖ್ಯದ. ಯಾಕಂದ್ರೆ ಮುಳುಗಡೆ ಪ್ರದೇಶ ಇದು, ಸಂತ್ರಸ್ತರಿಗೆ ಸಾಕಷ್ಟು ಅನಾನುಕೂಲ ಅದಾವ. ಆದ್ದರಿಂದ ಈ ಸಲದ ಮುಂಗಡ ಪತ್ರದಲ್ಲಿ ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ನಮ್ಮ ಮುಳುಗಡೆ ಪ್ರದೇಶಕ್ಕೆ ಕೊಡ್ತೀನಿ ಅಂತ ತಿಳ್ಕೊಂಡು ಘೋಷಣೆ ಮಾಡಿದ್ದದ. ಆದರೂ ಆ ರೊಕ್ಕ ಬಿಡುಗಡೆ ಆಗಿಲ್ಲ. ಅದೇ ರೀತಿ ಕಾರ್ಪಸ್ ಫಂಡ್ 438 ಕೋಟಿ ರೂಪಾಯಿ, ಅದು ಈವರೆಗಡೆ ಬಿಡುಗಡೆ ಆಗಿಲ್ಲ. ಆದ್ದರಿಂದ ಏನಪ್ಪ ಅಂತಂದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು ಭಾಳ ಅವಶ್ಯಕತೆ ಇದೆ. ಜನರು ತಮ್ಮ ಆಸ್ತಿ ಪಾಸ್ತಿಗಳನ್ನ ದೇಶದಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಆ ಬಲಿದಾನ ತ್ಯಾಗವನ್ನು ಗಮನಿಸಿ ಸರ್ಕಾರ 16ನೇ ಬಜೆಟ್ ಆದಂಥ ಬಜೆಟ್ನಲ್ಲಿ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಹೆಚ್ಚಿನ ಪ್ರವಾಸೋದ್ಯಮ ಇಲಾಖೆಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು, ಹಾಗೂ ನಮ್ಮ ಬಾದಾಮಿ ಮತಕ್ಷೇತ್ರದಲ್ಲಿ ಈಗ CM ಸಿದ್ದರಾಮಯ್ಯ ಇದ್ದಾರೆ. ಅವರು ಶಾಸಕರು ಹಿಂದಿನ ಶಾಸಕರು, ವಿರೋಧ ಪಕ್ಷ ನಾಯಕರು, ಹಾಗೂ ಅದು ಚಾಲುಕ್ಯ ನಾಡು ಬಾದಾಮಿ ಇದೆ, ಐಹೊಳೆ ಪಟ್ಟದಕಲ್ಲು, ಇದಕ್ಕೆ ಜಾಸ್ತಿ ಅನುದಾನ ನೀಡಿ ಪೂರ ರಿಕವರಿ ಎಲ್ಲ ಮಾಡಿ ಅದಕ್ಕೆ ಸುಂದರ